ಇವತ್ತು ಯಾರು ಅಶ್ವಿನಿ ಅಂತವ್ರು ಬಂದು ನಂಗೆ ಕೇಳ್ತಿಲ್ಲ ವಿಭೂತಿ ಹಚ್ಲಾ ಅಂತ. ಹುಡುಗಿಯರ್ನ ಜಾಸ್ತಿ ಹೊರಗ್ ಬಿಡಲ್ಲ, ಅವ್ರ ಹುಡುಗಿಯರ್ನ ಅಂದ್ರೆ ಆ ದೇಶದ ಹೆಣ್ಣು ಮಕ್ಕಳಿಗೆ. ಓಕೆ, ಸೊ ವೆಲ್ಕಮ್ ಬ್ಯಾಕ್ ಟು ದ ಸೋನು ಸಂಚಾರಿ ರಿಯಾಕ್ಷನ್ ಚಾನಲ್. ಈ ಚಾನಲ್ ಅಲ್ಲಿ ಬರೀ ರಿಯಾಕ್ಷನ್ ವಿಡಿಯೋ ಅಲ್ಲ, ಜೊತೆಗೆ ನೀವೇನು ಗುಡಿಯ ಅಕ್ಕ ಅಥವಾ ನನ್ನ ಫ್ಯಾಮಿಲಿನ ಮಿಸ್ ಮಾಡ್ಕೊಂತಾ ಇರ್ತೀರಾ ಅವ್ರನ್ನೆಲ್ಲ ಇದೇ ಚಾನಲ್ ಅಲ್ಲಿ ನೋಡ್ತೀರಾ. ಹಾಗೆ ನನ್ನ ಫ್ರೆಂಡ್ ಸರ್ಕಲ್ ಅವಾಗವಾಗ ಕೆಲವರು ಪರಿಚಯ ಆಗ್ತಾರೆ, ಮತ್ತೆ ಮಾಯ ಆಗ್ಬಿಡ್ತಾರೆ, ಮತ್ತೆ ಸಿಗ್ತಾರೆ, ಮತ್ತೆ ಹೊಸೊಬ್ರು ಸಿಗ್ತಾರೆ. ಸೊ ನನ್ನ ಕಥೆಯಲ್ಲಿ ಯಾರೆಲ್ಲ ಬರ್ತಾ ಇದ್ದಾರೆ, ಏನೆಲ್ಲ ಆಗ್ತಾ ಇದೆ, ಅದನ್ನೆಲ್ಲ ಈ ಚಾನಲ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಕಣ್ಣಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಓಕೆನಾ? ಶುರು ಆಗಿದೆ ಆಕ್ಚುಲಿ, ಹೀಟಿಗೆ ಆಗುತ್ತೆ ಅದು. ಇನ್ನೊಬ್ರಿಗಾದ್ರೆ ಅವ್ರ ಜೊತೆ ನಾವಿದ್ದಾಗ ನಮಿಗೂ ಆಗುತ್ತೆ. ಆಕ್ಚುಲಿ ಗುಡಿಯಂಗ್ ಆಗಿತ್ತು. ನಿನ್ನೆ ತನಕ ಅಕ್ಕನ ಜೊತೆನೆ ಇದ್ದೆ. ಅಲ್ಲಿದ್ರೆ ಆರಾಮ್ಸೆ ಅವಳು ಅಡ್ಗೆ ಮಾಡ್ಕೊಡ್ತಾಳೆ, ತಿಂತಾ ಇರ್ತೀನಿ, ರೆಸ್ಟ್ ಮಾಡ್ತಾ ಇರ್ತೀನಿ. ಬಟ್ ನನ್ನ ಕೆಲಸಗಳು ಪೆಂಡಿಂಗ್ ಆಗುತ್ತೆ. ಸೊ ಹಾಗಾಗಿ ಮತ್ತೆ ವಾಪಸ್ ಬಂದೆ. ಒಂದೆರಡು ಮೂರು ವ್ಲಾಗ್ಸ್ ಇದೆ, ಅದನ್ನೆಲ್ಲ ಎಡಿಟ್ ಮಾಡಬೇಕು, ನಿಮ್ಮ ಮುಂದೆ ತರಬೇಕು, ಹೊಸ ವ್ಲಾಗ್ಸ್ ಮಾಡಬೇಕು, ಜೊತೆಗೆ ಕೆಲಸ ಮ್ಯಾನೇಜ್ ಮಾಡಬೇಕು, ನನ್ನನ್ನು ನಾನು ಮ್ಯಾನೇಜ್ ಮಾಡಬೇಕು. ಆಕ್ಚುಲಿ ಈ ಟೈಮ್ ನಂದು ಎಕ್ಸಸೈಸ್ ಮಾಡೋ ಟೈಮು. ಇದೊಂದು ವಿಡಿಯೋ ಶೂಟ್ ಮಾಡೋಣ ಅಂತ ನಿಮ್ ಮುಂದೆ ಬಂದಿದ್ದೀನಿ. ಯಾಕಂದ್ರೆ ನಾನೀಗ ತಿಂದಿದ್ದು ಇದು ಚೆನ್ನ, ಓಕೆನಾ? ಇದು ಮತ್ತೆ ಒಂದ್ ಸ್ವಲ್ಪ ಡೇಟ್ಸ್ ತಿಂದೆ, ಅದು ಸ್ವಲ್ಪ ಕರಗ್ಲಿ ಅಂತ, ಆಮೇಲೆ ಎಕ್ಸಸೈಸ್ ಮಾಡ್ತೀನಿ ಅಂತ. ಸೊ ಈಗ ಏನ್ ಸಮಾಚಾರ ಗೊತ್ತಾ? ಫಸ್ಟ್ ನಾನು ಅವರ ಕಾಮೆಂಟ್ ತೆಗಿದ್ದೀನಿ. ಅದಕ್ಕಿಂತ ಮುಂಚೆ ಯಾರಿಗೆಲ್ಲ ನನಗೆ ಒಂದಲ್ಲ ಒಂದ್ ರೀತಿಯಲ್ಲಿ ಹೆಲ್ಪ್ ಮಾಡ್ಬೇಕು ಅಂತ ಅನ್ಸುತ್ತೆ, ಮಾಡ್ಲೇಬೇಕಂತ ಇಲ್ಲ, ಯಾರಿಗ ಅನ್ಸುತ್ತೆ, ಯಾರಿಗೆ ಸೌಕರ್ಯ ಇದೆ, ಯಾರು ಮಾಡಬಹುದು, ಅವರಿಗೆ ಒಂದು ಆಪ್ಷನ್ ಇದೆ, ಒಂದು ಕಾಫಿನ ಬೈ ಮಾಡಿ ಅಂತ. ಆ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಕಾಮೆಂಟ್ ಅಲ್ಲಿ ಪಿನ್ ಮಾಡಿರ್ತೀನಿ. ನೀವು ಇಷ್ಟ ಇದ್ರೆ ಅದರಲ್ಲಿ ಕಾಫಿ, ಬಿಯರ್, ಪಿಜ್ಜಾ, ಬೇರೆ ಏನೇನೋ ಇರುತ್ತೆ. ಸೊ ನಿಮಗೆ ಏನ್ ಇಷ್ಟನೋ ಅದನ್ನ ನೀವು ಬೈ ಮಾಡಬಹುದು. ಅದೇನು ರಿಯಲ್ ಆಗಿ ನನಗೇನು ಕಾಫಿ ಬರಲ್ಲ, ನೀವೇನ್ ಸೆಂಡ್ ಮಾಡ್ತೀರಾ ದುಡ್ಡು ಬರುತ್ತೆ. ದುಡ್ಡಲ್ಲಿ ಬೇಕಾದ್ರೆ ನಾನು ಕಾಫಿ ಕುಡಿಬಹುದು. ನೀವು ಹಠ ಮಾಡಿ ಇಲ್ಲ ನೀವು ಕಾಫಿನೇ ಕುಡಿಬೇಕು ನಾನು ಹಾಕಿದ್ದು ಅಮೌಂಟ್ ಇಂದ ಅಂದ್ರೆ ಕಾಫಿ ಕುಡಿಬೇಕಾಗತ್ತೆ, ಆಯ್ತಾ? ನೋಡೋಣ. ಇಲ್ಲ ಬಿಯರೇ ಕುಡಿಬೇಕು ಅಂದ್ರೆ ನೋಡೋಣ, ಆಯ್ತಾ? ಓಕೆ, ಸೊ ಈಗ ನಾವು ಬೆಂಗಳೂರಿಂದ ಬೀದರಿಗೆ ಹೋಗುವಾಗ ಆನ್ ದ ವೇ ಜರ್ನಿಯಲ್ಲಿ, ಲಾಂಗ್ ಜರ್ನಿ ರೀ. ಆಕ್ಚುಲಿ ಆ ಜರ್ನಿ ಅಷ್ಟು ಸುಖಕರವಾಗಿರ್ಲಿಲ್ಲ. ನೀವೆಲ್ಲ ಆಶಿಸ್ತೀರಾ ಜರ್ನಿ ಚೆನ್ನಾಗೋಗ್ಲಿ, ಚೆನ್ನಾಗಾಗ್ಲಿ, ನಿಮ್ಮ ಪಯಣ ಚೆನ್ನಾಗಿರ್ಲಿ ಅಂತ. ನೀವು ಹೇಳುವಷ್ಟು ಅಲ್ಲ, ನೀವು ಒಳ್ಳೆ ಮನಸ್ಸಿಂದ ಹೇಳ್ತೀರಾ, ಬಟ್ ಅದು ರಿಯಾಲಿಟಿಯಲ್ಲಿ ನಿಜವಾಗ್ಲೂ ಸುಖಕರವಾಗಿರಲ್ಲ. ಯಾಕೆಂದ್ರೆ ಮಧ್ಯ ಮಧ್ಯ ವಾಶ್ರೂಮಿಗೆ ಹೋಗ್ಬೇಕಾಗುತ್ತೆ, ಹಸಿವಾಗ್ತಾ ಇರುತ್ತೆ, ದುಡ್ಡಿರುತ್ತೆ, ಬಟ್ ರೈಟ್ ಪ್ಲೇಸು ಸಿಗಲ್ಲ ಅಥವಾ ರೈಟ್ ಟೈಮ್ ಇರಲ್ಲ ಊಟ ಮಾಡೋಕ್ಕೆ. ಹೀಗೆಲ್ಲ ಆಗ್ತಾ ಇರುತ್ತೆ. ಅದನ್ನೆಲ್ಲ ನಾವು ಮ್ಯಾನೇಜ್ ಮಾಡಿಕೊಂಡು, ಯಾಕಂದ್ರೆ ನನಗೆ ನೋಡಿ ಇಂಥ ಫುಡ್ ಎಲ್ಲ ತಿಂದು ತಿಂದು ನಾನು ಹೇಗೋ ಮ್ಯಾನೇಜ್ ಮಾಡ್ಕೊತೀನಿ. ಬಟ್ ನನ್ನ ಜೊತೆ ಇದ್ದ ಗೆಸ್ಟ್ ಅಥವಾ ನಮ್ಮ ಸಬ್ಸ್ಕ್ರೈಬರ್ಸು, ಸೊ ಅವ್ರನ್ನೆಲ್ಲ ನಾನು ಗಮನದಲ್ಲಿ ಇಟ್ಕೊಂಡು ಹೋದಾಗ ಇಬ್ರಿಗೂ ಕಷ್ಟ ಆಗುತ್ತೆ. ಇದೆಲ್ಲ ಆಗ್ತಾ ಇರುತ್ತೆ. ಅದ್ರ ಮಧ್ಯದಲ್ಲಿ ಈ ಕೆಲವೊಂದು ಯಾವ್ದು ಆಗ್ಬಾರ್ದು ಅಂತ ನಾವು ಅನ್ಕೊಂಡಿರ್ತೀವಲ್ಲ, ಅದೆಲ್ಲ ಆದಾಗ ಬಹಳ ಬೇಜಾರಾಗುತ್ತೆ, ಆಯ್ತಾ? ಆ ಕ್ಷಣದಲ್ಲಿ ಬೇಜಾರಾಗಿರುತ್ತೆ, ಇವಾಗೇನು ಅನಿಸ್ತಿಲ್ಲ. ಬಟ್ ಇವಾಗ ಅವಾಗ ಏನ್ ಅನಿಸ್ತು ಅದನ್ನ ಹೇಳ್ತಾ ಇದ್ದೀನಿ. ಕೇಶವ ಅನ್ನೋರು ಕಾಮೆಂಟ್ ಮಾಡಿದ್ದಾರೆ. ಈ ಕಾಮೆಂಟ್ ನಾನು ಡಿಸ್ಪ್ಲೇ ಮಾಡ್ತೀನಿ, ಸ್ಕ್ರೀನ್ ಶಾಟ್ ತೆಗೆದ್ಬಿಡೋಣ. ಸೋನು ಅಕ್ಕ ಅವ್ರು ಯಾರು ಜೊತೆಯಲ್ಲಿ ಬೆಂಗಳೂರು ಏರ್ಪೋರ್ಟ್ ಹತ್ರ ಇರೋದಂತೆ ಅವ್ರ ಮನೆ, ಅವ್ರು ಇನ್ವೈಟ್ ಮಾಡಿದ್ದಾರೆ. ತುಂಬಾ ದೊಡ್ಡ ಮನ್ಸು, ಥ್ಯಾಂಕ್ ಯು ಸೋ ಮಚ್. ನಿಮ್ ಮನೆಗೆ ಇನ್ವೈಟ್ ಮಾಡಿದ್ದೀರಾ, ಖಂಡಿತ ಬರ್ತೀನಿ ಏನಾದ್ರೂ ಟ್ರಾವೆಲ್ ಕಾನ್ಸೆಪ್ಟ್ ಇದ್ರೆ. ಇನ್ನು ಫ್ಲೈಟ್ ಅಲ್ಲಿ ಜರ್ನಿ ಮಾಡೋದು ಬಾಕಿ ಇದೆ. ಇಂಟರ್ನ್ಯಾಷನಲ್ ಟ್ರಿಪ್ ಎಲ್ಲ ಫ್ಲೈಟ್ ಅಲ್ಲೇ ಹೋಗ್ಬೇಕು ನಾನು. ಫ್ಲೈಟ್ ಅಲ್ಲಿ ಯಾರು ಲಿಫ್ಟ್ ಕೊಡಲ್ಲ. ಆದ್ರೆ ಬೇರೆ ಕಂಟ್ರಿಗೆ ಹೋದಾಗ ಇನ್ನು ಅಡ್ವೆಂಚರಸ್ ವ್ಲಾಗ್ಸ್ ನ ನೀವು ನೋಡ್ತೀರಾ. ಇಲ್ಲಿ ಹೇಗೆ ಹಿಚೈಕಿಂಗ್ ಅನುಭವ ಆಗಿದೆ, ಅದೇ ಹಿಚೈಕಿಂಗ್ ನ ಬೇರೆ ಕಂಟ್ರಿಗಳಲ್ಲಿ ಮಾಡಿದಾಗ ಹೇಗಿರುತ್ತೆ. ಸ್ಪೆಷಲಿ ಕೆಲವೊಂದ್ ಕಡೆ ಹುಡುಗಿಯರ್ನ ಜಾಸ್ತಿ ಹೊರಗ್ ಬಿಡಲ್ಲ, ಅವ್ರ ಹುಡುಗಿಯರ್ನ ಅಂದ್ರೆ ಆ ದೇಶದ ಹೆಣ್ಣು ಮಕ್ಕಳಿಗೆ. ನಾವೆಲ್ಲ ಹೋದಾಗ ಯಾವ ರೀತಿ ಇರುತ್ತೆ ಎಲ್ಲವನ್ನು ಅನುಭವ ಮಾಡೋಣ. ಆಯಸ್ಸಿದೆ, ಇನ್ನು ಆರೋಗ್ಯನೂ ಇದೆ, ನಿಮ್ಮ ಸಪೋರ್ಟ್ ಬೇಕಷ್ಟೇ, ಆಯ್ತಾ? ಇವ್ರ ಕಾಮೆಂಟ್ ತುಂಬಾ ಇಷ್ಟ ಆಯ್ತು. ಈ ರೀತಿ ಜನಗಳು ಇನ್ನೂ ಹೆಚ್ಚೆಚ್ಚು ನೋಡಕ್ ಸಿಗ್ಲಿ. ಯಾಕಂದ್ರೆ ಜಾತಿ ಇದೆಲ್ಲ ಇಟ್ಕೊಂಡು ಇನ್ನೂ ಬದುಕ್ತಾ ಇದಾರೆ ಅಂದ್ರೆ ನನ್ನ ಪ್ರಕಾರ ಅವ್ರು ಇನ್ನೂ ಎಲ್ಲೋ ಇದಾರೆ. ಅವತ್ ಯಾರು ನಮ್ಮನ್ನ ತಡೆದ್ರು ನಾನು ಅವ್ರನ್ನ ಕ್ಯಾಮ್ರಾದ ಮುಂದೆ ತೋರಿಸಿಲ್ಲ. ಯಾಕಂದ್ರೆ ಅಫ್ಕೋರ್ಸ್ ಅವ್ರಿಗೆ ಹರ್ಟ್ ಆಗುತ್ತೆ, ಬೇಡ ಅಂತ. ಯಾಕಂದ್ರೆ ಅವ್ರು ವಯಸ್ಸಾದವರು, ಸೊ ಅವರ ಎಕ್ಸ್ಪೋಜರ್ ಅಥವಾ ಅವ್ರ ತಲೆಯಲ್ಲಿರೋ ನಾಲೆಡ್ಜ್ ಅಷ್ಟೇ. ಸೊ ಹಾಗಾಗಿ ನಾನು ಆ ವಿಷಯವನ್ನ ಅಷ್ಟು ಜಾಸ್ತಿ ಹೇಳಕ್ ಹೋಗ್ಲಿಲ್ಲ. ಬಟ್ ನಮ್ಮ ಈ ಚಾನಲ್ ಅಲ್ಲಿ ಮುಂದೆ ಬರೋ ಎಲ್ಲಾ ವ್ಲಾಗ್ಸ್ ಅಲ್ಲಿ ಆಗುವಂತಹ ಕಹಿ ಅನುಭವಗಳನ್ನ ಅಥವಾ ಒಳ್ಳೆ ಅನುಭವಗಳನ್ನ ಅಲ್ಲಿ ಜಾಸ್ತಿ ಅದು ಕವರ್ ಮಾಡಕ್ ಆಗದೆ ಇದ್ದಾಗ ನೀವು ಕೇಳಿದಾಗ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಕೆಲವೊಮ್ಮೆ ನನ್ನ ಸೋನುದ ಸಂಚಾರಿ ಚಾನಲ್ ಅಲ್ಲಿ ನಾನು ಅನ್ಟೋಲ್ಡ್ ಸ್ಟೋರಿಗಳನ್ನ ಹೇಳ್ತಾ ಇದ್ದೆ, ಅದನ್ನ ಅಲ್ಲಿಗೆ ನಿಲ್ಲಿಸಿ ಅದನ್ನ ಇಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ.
ಹಾಗೆ ಆದಷ್ಟು ಬೇಗ ಈ ಚಾನಲಲ್ಲಿ ಎಲ್ಲ ಬಟನ್ಸ್ ಆಕ್ಟಿವೇಟ್ ಆಗಲಿ, ಅಂದರೆ ಲೈವ್ ಆಪ್ಷನ್ ಇದೆ, ಏನೇನೋ ಬೇರೆ ಬೇರೆ ಆಪ್ಷನ್ಸ್ ಇದೆ, ಅದೆಲ್ಲ ಆಕ್ಟಿವೇಟ್ ಆಯಿತು ಅಂದರೆ ಲೈವ್ ಕೂಡ ನಾವು ಬರ್ಬೋದು. ಆ ಚಾನಲಲ್ಲಿ ನಾವು ಹೇಗೆ ಸಂಡೇ ಲೈವ್ ಬರೋಣ ಅಂತ ಅಂದ್ಕೊಂಡ್ವಿ, ಅದೆಲ್ಲ ನಾವು ಇಲ್ಲಿ ಮಾಡೋಣ. ಓಕೆನಾ? ಸೊ ಇಷ್ಟೇ ರೀ, ಇನ್ನೇನು ಹೇಳೋದು. ಜಾತಿ ಜಾತಿ ಅಂತ ಯಾರೆಲ್ಲ ಇದ್ದಾರೋ ಅವರು ನಿಜವಾಗ್ಲೂ ಈ 2024ರಲ್ಲೂ ಥಾಟ್ನ ಇಟ್ಕೊಂಡು ಬದುಕ್ತಾ ಇದ್ದಾರೆ ಅಂದರೆ ವೇಸ್ಟ್ ಆಯ್ತಾ. ಯಾಕಂದ್ರೆ ಅವ್ರು ಸಾಕಷ್ಟನ್ನ ಕಳ್ಕೊಳ್ತಿದ್ದಾರೆ. ಏನೋ ಇಷ್ಟಿದೆ ಅವ್ರ ಹತ್ರ, ಅಷ್ಟರಲ್ಲೇ ಬದುಕ್ತಾ ಇದ್ದಾರೆ. ಕೊನೆ ಕ್ಷಣದಲ್ಲಿ ಅವ್ರು ಅನ್ಕೋಬಹುದೇನೋ, ಅಯ್ಯೋ ಏನು ಬದುಕು ನಂದು ಅಂತ. ಅದೇ ನಾವು ಅಥವಾ ನೀವು ನಮ್ಮ ಚಾನಲಲ್ಲಿ 99% ಕನೆಕ್ಟ್ ಆಗಿರೋ ಜನಗಳೇ, ಅಥವಾ ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ಫಾಲೋವರ್ಸ್ ಯಾರು ಅಂದರೆ ಹ್ಯುಮ್ಯಾನಿಟಿ ಮೇಲೆ ಟ್ರಸ್ಟ್ ಇರೋರು, ಮನುಷ್ಯತ್ವನ ಸೆಲೆಬ್ರೇಟ್ ಮಾಡೋರು ಇದ್ದಾರೆ ಅಂತ ನಾನು ನಂಬಿದ್ದೀನಿ. ನನಗೆ ಕೆಲವೊಮ್ಮೆ ಅಲ್ಲಿ ಇಲ್ಲಿ ಕಾಮೆಂಟ್ಸ್ಗಳು ಬರುತ್ತೆ, ಅದನ್ನೆಲ್ಲ ನಾನು ಇಗ್ನೋರ್ ಮಾಡ್ಬಿಡ್ತೀನಿ. ಎಲ್ಲ ರೀತಿ ಜನಗಳಿರ್ತಾರೆ, ಅದನ್ನ ಆಕ್ಸೆಪ್ಟ್ ಮಾಡಿದ್ರೇನೆ ನಾವು ಮುಂದೆ ಹೋಗೋಕ್ಕಾಗೋದು. ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇರಕ್ಕೆ ಸಾಧ್ಯನೇ ಇಲ್ಲ. ಬಟ್ ನನ್ನ ಪ್ರಕಾರ ತುಂಬ ಜನಗಳು ಮನುಷ್ಯತ್ವವನ್ನ ಅಥವಾ ನಾನೇನು ಈ ಥಾಟ್ ಇಟ್ಕೊಂಡಿದ್ದೀನಿ ಅದು ನಿಮ್ಮಿಂದ ಕೂಡ ಆ ಥಾಟ್ ನನಗೆ ಜಾಸ್ತಿ ಆಗಿದೆ. ನಾನು ಪಕ್ಕಾ ಟ್ರಾವೆಲರ್. ನಾನೀಗ ಕೆಲಸ ಮಾಡ್ತಾ ಇರೋದು ಅಥವಾ ಇದೆಲ್ಲ ಯಾವಾಗ ಬೇಕಾದ್ರೂ ಬಿಡಬಹುದು. ಸ್ಟ್ರಾಂಗ್ ಮೈಂಡ್ ಸೆಟ್ ಆಯ್ತು ಅಂದ್ರೆ ಬಿಡು ಕೆಲಸ, ಮಾಡು ಟ್ರಾವೆಲ್ ಅಂತ ಅನಿಸ್ತು ಅಂದ್ರೆ ಮಾಡದೆ. ಆದ್ರೆ ಇವಾಗ ಏನಂದ್ರೆ ಕಮಿಟ್ಮೆಂಟ್ ಇದೆ. ಒಂದಷ್ಟು ಯೂತ್ ನ ಸ್ಟ್ರಾಂಗ್ ಮಾಡಿ ಆ ಕಮ್ಯುನಿಟಿಯಿಂದ ಹೋಗೋದು ತುಂಬಾ ಚೆನ್ನಾಗಿರುತ್ತೆ. ಸೊ ಅದೆಲ್ಲ ಸಾಧ್ಯ ಆಗುತ್ತೆ. ಯಾರಾದ್ರೂ ಯಾಕೆ ಸೋನು ನೀವೇನು ಫಾಲೋ ಮಾಡೋದಿಲ್ವಾ, ನೀವ್ ಯಾರನ್ನು ನಂಬೋದಿಲ್ಲ ಅಂದ್ರೆ ಆ ಕ್ಷಣದಲ್ಲಿ ನನಗೇನ್ ನಂಬೇಕಂತ ಅನ್ಸುತ್ತೋ ಅಷ್ಟು ಮಾತ್ರ ನಂಬೋದು. ಇದೇ ಮಾಡ್ಬೇಕು ಅದೇ ಮಾಡ್ಬೇಕು ಅಂತ ಏನು ಇಲ್ಲ ರೂಲ್ಸ್. ಆ ಕ್ಷಣದಲ್ಲಿ ಫಾಲೋ ಮಾಡ್ಬೇಕಂತ ಅನ್ಸಿದ್ರೆ ಫಾಲೋ ಮಾಡ್ತೀನಿ ಅಷ್ಟೇ. ಓಕೆನಾ? ನಮ್ಮ ಬೀದರ್ನ ವ್ಲಾಗ್ ಅಲ್ಲಿ ಈಗ 3ನೇ ಎಪಿಸೋಡ್ ಬರುತ್ತೆ. ಆ ವ್ಲಾಗ್ ಅಲ್ಲಿ ನನ್ನ ಜೊತೆ ಟ್ರಾವೆಲ್ ಮಾಡಿದ್ರಲ್ಲ ಕೋ ಟ್ರಾವೆಲರ್ ಅಶ್ವಿನಿ, ಅವ್ರ ಜೊತೆ ಹಾಗೆ ಶೇರ್ ಮಾಡ್ಕೊಂಡಿದ್ದೆ. ಬಸವಣ್ಣನವರ ವಚನಗಳನ್ನ ನಾವು ಅವಾಗ ಸ್ಕೂಲಲ್ಲಿ ಓದಿದ್ದು, ಇವತ್ತು ಈ ಪ್ಲೇಸಿಗೆ ಬಂದಿದ್ದೀನಿ, ಚೆನ್ನಾಗಿ ಅನಿಸ್ತಾ ಇದೆ, ಹಾಗೆ ಹೀಗೆ ಅಂತ ಎಲ್ಲ. ಅದೇ ಖುಷಿಯಲ್ಲಿ ಅವರು ವಿಭೂತಿ ಹಚ್ಚಲ ನಿಮಗೆ ಅಂತ ಕೇಳಿದ್ರು. ಹಚ್ಚಿ ಅಂದೆ. ನೋಡಿ ಆ ಕ್ಷಣದಲ್ಲದು. ಈಗ ಡೈಲಿ ನಾನು ವಿಭೂತಿಯನ್ನು ಹಚ್ಚಲ್ಲ, ಹಚ್ಚಬಾರ್ದು ಅನ್ನೋ ಮನಸ್ಥಿತಿನೂ ಇಲ್ಲ, ಹಚ್ಚಲೇಬೇಕು ಅನ್ನೋ ರೂಲ್ಸ್ ಇಟ್ಕೊಂಡಿಲ್ಲ. ಇವತ್ತು ಯಾರು ಅಶ್ವಿನಿ ಅಂತವ್ರು ಬಂದು ನಂಗೆ ಕೇಳ್ತಿಲ್ಲ ವಿಭೂತಿ ಹಚ್ಚಲಾ ಅಂತ ಅಷ್ಟೇ. ಓಕೆನಾ? ಇದು ಹೇಗೆ ನಿಮಗೆ ಅರ್ಥ ಆಗುತ್ತೆ ನಂಗೆ ಗೊತ್ತಿಲ್ಲ. ಬಟ್ ನಾನು ಆ ಕ್ಷಣದಲ್ಲಿ ಅಲ್ಲಿ ಏನ್ ನಡೆಯುತ್ತೋ ಅಲ್ಲಿರಕ್ಕೆ ನಾನು ಟ್ರೈ ಮಾಡ್ತೀನಿ. ಆಯ್ತಾ? ಈ ಮಾತುಕತೆ ಈಗ ಮುಗಿಸೋಣ. ನೆಕ್ಸ್ಟ್ ತುಂಬಾ ಜನ ಕೇಳ್ತಾ ಇದ್ರು ಬೆಂಗಳೂರಲ್ಲಿ ಬದುಕಬೇಕಂದ್ರೆ ಎಷ್ಟು ಹಣ ಬೇಕು ಅಂತ, ಲಿವಿಂಗ್ ಕಾಸ್ಟ್ ಬೆಂಗಳೂರಲ್ಲಿ ಎಷ್ಟಿದೆ ಅಂತ, ಯಾವ ರೀತಿ ಬದುಕಬಹುದು ಅದು, ಮತ್ತೆ ಪರ್ಸನ್ ಟು ಪರ್ಸನ್ ಮತ್ತೆ ಅವರ ಲೈಫ್ ಸ್ಟೈಲ್ಗೆ ಡಿಪೆಂಡ್ ಆಗುತ್ತೆ. ಅದನ್ನ ಮಾತಾಡೋಣ ನಾವು ನೆಕ್ಸ್ಟ್. ನಾನು ಹೇಗೆ ಬದುಕ್ತಾ ಇದ್ದೀನಿ ಅಂತ ಅದನ್ನು ಕೂಡ ಶೇರ್ ಮಾಡ್ಕೊಂತೀನಿ. ಸೊ ಎಸ್, ಹಾಗೆ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಕಾಮೆಂಟ್ ಅಲ್ಲಿರೋ ಲಿಂಕಿಗೆ ಒಂದ್ ಸ್ವಲ್ಪ ಗಮನ ಕೊಡಿ. ಆದ್ರೆ ಅಷ್ಟೇ, ಯಾರಿಗಾಗುತ್ತೋ ಅವರಿಗೆ ಮಾತ್ರ. ಓಕೆನಾ? ಸೊ ಸಿಗ್ತೀನಿ ಆದಷ್ಟು ಬೇಗ.